ನಿಮ್ಮ ಪ್ರೀತಿಯ ಎನ್ಕೆನ್ ಮ್ಯಾಥ್ಸ್ ಟ್ರಿಕ್ಸ್ ಬೈ ಎನ್ಕೆನ್ ಎವ್ರಿಥಿಂಗ್ ಹ್ಯಾಸ್ ಶಾರ್ಟ್ ಟ್ರಿಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸುಸ್ವಾಗತ. ಇಂದು ನಾವು ವಯಸ್ಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಹೇಗೆ ಸುಲಭವಾಗಿ ಸೂತ್ರವನ್ನ ಬಳಸದೆ ಅಥವಾ ಎಕ್ಸ್ ಮತ್ತು ಅವನ ವಯಸ್ಸು ಎಕ್ಸ್ ಇರಲಿ ಅವಳ ವಯಸ್ಸು ವಾಯ್ ಇರಲಿ ಈ ರೀತಿ ಎಕ್ಸ್ ಮತ್ತು ವಾಯ್ ಏನು ತೆಗೆದುಕೊಳ್ಳಲಾರದೆ ಸೂತ್ರಗಳಿಲ್ಲದೆ ಬಹಳ ಸುಲಭವಾಗಿ 30 ರಿಂದ 40 ಸೆಕೆಂಡ್ ಅಬ್ಬಬ್ಬ ಅಂದ್ರೆ 30 ರಿಂದ 40 ಸೆಕೆಂಡ್ಗಳಲ್ಲಿ ಹೇಗೆ ಸುಲಭವಾಗಿ ನಾವು ವಯಸ್ಸಿಗೆ ಸಂಬಂಧಿಸಿದಂತಹ ಲೆಕ್ಕಗಳನ್ನ ಬಿಡಿಸಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ನಿಮಗೆ 10 ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀನಿ, ಅಂದ್ರೆ 10 ವಿಧದ ಬೇರೆ ಬೇರೆ ಲೆಕ್ಕಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು 10 ಲೆಕ್ಕಗಳನ್ನ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಯಸ್ಸಿಗೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಲೆಕ್ಕಗಳನ್ನು ಬಹಳ ಸುಲಭವಾಗಿ ಬಿಡಿಸಬಹುದು. ಹಾಗಾಗಿ ನಿಮಗೆ ಪಕ್ಕ ಅಂಕ ಸಿಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋವನ್ನ ನೀವು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ. ಇದನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಈ ಲೆಕ್ಕಗಳನ್ನ ಬಹಳ ಸುಲಭವಾಗಿ ಮಾಡಬಹುದು. ಸ್ನೇಹಿತರೆ, ಈಗ ಮೊದಲನೇ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಲೆಕ್ಕ ಏನಿದೆ ಅಂದ್ರೆ, ತಾಯಿ ಮತ್ತು ಮಗಳ ಈಗಿನ ವಯಸ್ಸುಗಳ ಮೊತ್ತ 50 ವರ್ಷಗಳು ಮತ್ತು 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 7ರಷ್ಟಿತ್ತು. ಹಾಗಾದರೆ ತಾಯಿ ಮತ್ತು ಮಗಳ ಈಗಿನ ವಯಸ್ಸೆಷ್ಟು ಅಂತ ಹೇಳಿ ಕೇಳಿದ್ದಾರೆ. ನಾವಿಲ್ಲಿ ಮೊದಲಿಗೆ ಏನ್ ಮಾಡೋಣ ಅಂದ್ರೆ, ನಾವು ಕಾಮನ್ ಆಗಿ ಹೇಗೆ ಬಿಡಿಸ್ತಾ ಇದೀವಿ ಅದನ್ನ ಆ ಒಂದು ಮೆಥಡ್ ಅನ್ನ ನೋಡೋಣ. ಯಾಕಂದ್ರೆ ಈಗ ನಾ ಹೇಳೋ ಮೆಥಡ್ಗೂ ಈ ಮೆಥಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು. ಇಲ್ಲೇ ನಾವು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೀತಿ ಬಿಡಿಸಿದ್ವಿ ಅಂದ್ರೆ ಬಹಳ ಸಮಯ ತಗೊಳ್ತಾ ಇದೆ. ಇದನ್ನ ಹೇಗೆ ಬಿಡಿಸ್ತೀವಿ ನಾವು ಕಾಮನ್ ಆಗಿ ಅಂದ್ರೆ, ತಾಯಿಯ ವಯಸ್ಸು ಎಕ್ಸ್ ಇರ್ಲಿ ಅನ್ಕೋತೀವಿ, ಮಗಳ ವಯಸ್ಸು ವಾಯ್ ಇರ್ಲಿ ಅನ್ಕೋತೀವಿ. ಇಲ್ಲಿ ವಯಸ್ಸುಗಳ ಮೊತ್ತ 50 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 50 ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 50 ಮೈನಸ್ ವಾಯ್ ಅಂತ ಹೇಳಿ ಇದನ್ನ ಇಕ್ವೇಶನ್ 1 ಅಂತ ಹೇಳಿ ಮಾಡ್ಕೋತೀರಿ. ಇಲ್ಲಿ ಮತ್ತೆ 5 ವರ್ಷಗಳ ಹಿಂದೆ ಏನಾಗಿದೆ, ತಾಯಿಯ ವಯಸ್ಸು ಎಕ್ಸ್ ಮೈನಸ್ 5 ಆಗುತ್ತೆ, ಮಗಳ ವಯಸ್ಸು y ಮೈನಸ್ 5 ಆಗುತ್ತೆ. ಆದ್ರೆ 7ರಷ್ಟಿತ್ತು ಅಂತೀರಿ. ಹಾಗಾಗಿ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 7 ಇಂಟು y ಮೈನಸ್ 5 ಅಂತ ಬರ್ಕೋತೀರಿ. ಈ ರೀತಿ ಬಿಡಿಸಿದ್ರೆ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 7y ಮೈನಸ್ 35 ಈ ರೀತಿ ಬಿಡಿಸ್ಕೊಂಡು ಹೋಗ್ತೀರಿ. ನಮಗೇನ್ ಬರ್ತಾ ಇದೆ, y ಇಸ್ ಈಕ್ವಲ್ ಟು 10 ಅಂತ ಬರ್ತಾ ಇದೆ. ಈ ಬೆಲೆಯನ್ನ ಎಕ್ಸ್ ಪ್ಲಸ್ y ಇಸ್ 50 ಇದರಲ್ಲಿ ಹಾಕಿ ಏನ್ ಮಾಡ್ತೀರಿ, 40 ವರ್ಷಗಳು ಏನು ತಾಯಿ ವಯಸ್ಸು ಅಂತ ಕಂಡುಹಿಡಿತೀರಿ. ಇಲ್ಲಿ ಈ ರೀತಿ ನಾವು ಮಾಡೋದಕ್ಕೆ ಬಹಳ ಸಮಯ ತಗೊಳ್ತಾ ಇದೆ, ನಾವು ಹೆಚ್ಚು ಬರೀಬೇಕಾಗ್ತಾ ಇದೆ. ಈಗ ಈ ರೀತಿ ಮಾಡದೆ ನಾವು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಹೇಗೆ ಆ ಒಂದು ಲೆಕ್ಕವನ್ನ ಸುಲಭವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಅಂದ್ರೆ 30 ರಿಂದ 40 ಸೆಕೆಂಡ್ಗಳಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ತಾಯಿ ಮತ್ತು ಮಗಳ ಈಗಿನ ವಯಸ್ಸುಗಳ ಮೊತ್ತ ಕೊಟ್ಟಿದ್ದಾನೆ. ಅಂದ್ರೆ ಈಗ ಅವರ ವಯಸ್ಸುಗಳ ಮೊತ್ತ ಏನಾಗಿದೆ, 50 ಆಗಿದೆ. ಓಕೆ, ಒಂದನೇ ಆಪ್ಷನ್ ಬರ್ಕೋದಿದ್ವಿ. ನೆಕ್ಸ್ಟ್ 5 ವರ್ಷಗಳ ಹಿಂದೆ, 5 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿನ 7ರಷ್ಟಿತ್ತು. ಅಂದ್ರೆ ಮಗಳ ವಯಸ್ಸು 1 ಇತ್ತಪ್ಪ ಅಂದ್ರೆ ತಾಯಿ ವಯಸ್ಸು 7 ಅಂದ್ರೆ 1:7 ಇದೆ. ಅವರ 5 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿಬಿಟ್ರೆ ಬಹಳ ಸುಲಭವಾಗಿ ಲೆಕ್ಕ ಬಿಡಿಸಬಹುದು. ಈಗ ನೋಡ್ರಿ, 5 ವರ್ಷಗಳ ಹಿಂದೆ ಅನುಪಾತ 1:7 ಇತ್ತು. ಹಾಗಾದ್ರೆ 5 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಮೊತ್ತ, 5 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತೆ, ಬಹಳ ಸುಲಭ. ಇಲ್ಲಿ ಏನಾಗ್ತಾ ಇದೆ, ಮಗಳ ವಯಸ್ಸಿನಲ್ಲಿ 5 ಕಡಿಮೆ ಆಗ್ತಾ ಇದೆ, ತಾಯಿಯ ವಯಸ್ಸಿನಲ್ಲಿ 5 ಕಡಿಮೆ ಆಗ್ತಾ ಇದೆ. ಅಂದ್ರೆ 50ರಲ್ಲಿ 10 ಹೋದ್ರೆ 40 ವರ್ಷ. ಅಂದ್ರೆ 5 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಮೊತ್ತ 40 ವರ್ಷ ಆಗ್ತಾ ಇದೆ. ಆ 40 ವರ್ಷವನ್ನು ಅವ್ರು ಏನ್ ಮಾಡಿದ್ರೆ, ಒಟ್ಟು 8 ಭಾಗ ಮಾಡಿದ್ರೆ. ಯಾಕಂದ್ರೆ 1 ಪ್ಲಸ್ 7 ಮಾಡಿಬಿಟ್ರೆ ಒಟ್ಟು 8 ಅಂದ್ರೆ 8 ಭಾಗಕ್ಕೆ 40 ವರ್ಷ. 8 ಭಾಗಕ್ಕೆ 40 ವರ್ಷ ಆದ್ರೆ ಒಂದು ಭಾಗಕ್ಕೆ ಎಷ್ಟು ಆಗ್ತದೆ, 40/8 ಅಂದ್ರೆ 8 ಒಂದ್ಲೆ 8 5ಲೆ ಅಂದ್ರೆ 1 ಭಾಗಕ್ಕೆ 5 ವರ್ಷ. ಇದರಿಂದ ನಮಗೆ ಗೊತ್ತಾಗುತ್ತೆ 1:7 ಇತ್ತು 5 ವರ್ಷಗಳ ಹಿಂದೆ ಅವರ ವಯಸ್ಸು. 1:5 ವರ್ಷ ಅಂದ್ರೆ 1 5ಲೆ 5, 1 5ಲೆ 5, 7 5ಲೆ 35
ಅಂದ್ರೆ ಎಷ್ಟಾಯ್ತು? 5 ವರ್ಷಗಳ ಹಿಂದೆ ಅವರ ವಯಸ್ಸು, ಮಗಳ ವಯಸ್ಸು 5 ವರ್ಷ, ತಾಯಿ ವಯಸ್ಸು 35 ವರ್ಷ. ಹಾಗಾದ್ರೆ ಈಗ ಎಷ್ಟಿರುತ್ತೆ ವಯಸ್ಸು? ಬಹಳ ಸುಲಭ, 5 ವರ್ಷ ಹೆಚ್ಚಾಗಿರುತ್ತೆ. ಅಂದ್ರೆ 5ಕ್ಕೆ +5 ಮಾಡ್ತೀವಿ, ನಮ್ಗೆ ಎಷ್ಟು ಬರ್ತಾ ಇದೆ? 10 ವರ್ಷ ಬರುತ್ತೆ. 35ಕ್ಕೆ 5 ಸೇರಿಸ್ತೀವಿ, ಎಷ್ಟು ಬರ್ತಾ ಇದೆ? 40 ಬರ್ತಾ ಇದೆ. ಅಂದ್ರೆ ಮಗಳ ವಯಸ್ಸು 10 ವರ್ಷ ಇದೆ, ತಾಯಿ ವಯಸ್ಸು 40 ವರ್ಷ ಇದೆ. ಹೀಗೆ ನಾವು ಅದ್ರ ಲೆಕ್ಕವನ್ನ ನೋಡುವ ರೀತಿ ಬದಲಾಯಿಸಿಬಿಟ್ರೆ ಲೆಕ್ಕ ಬಹಳ ಸುಲಭ ಆಗ್ತಾ ಇದೆ. ಹೀಗೆ ನಾವೇನ್ ಮಾಡ್ಬೋದು? ಲೆಕ್ಕವನ್ನ ಸರಿಯಾಗಿ ನೋಡಿ ಕೆಲವೇ ಸೆಕೆಂಡ್ಗಳಲ್ಲಿ ವಯಸ್ಸಿಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಬಿಡಿಸಬಹುದು. ಈ ಲೆಕ್ಕ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಮತ್ತೆ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸ್ನೇಹಿತರೆ, ಈಗ ಎರಡನೇ ಲೆಕ್ಕವನ್ನು ನೋಡೋಣ. ಇಲ್ಲಿ ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 56 ವರ್ಷಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗ ತಂದೆ ಮತ್ತು ಮಗನ ವಯಸ್ಸನ್ನು ಸೇರಿಸಿದ್ರೆ 56 ವರ್ಷಗಳಾಗ್ತಾ ಇದ್ದಾವೆ. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಾದರೆ, ಅಂದ್ರೆ 4 ವರ್ಷಗಳ ನಂತರ ಏನಾಗ್ತಿದೆ? ತಂದೆ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗ್ತಾ ಇದೆ. ಅಂದ್ರೆ ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ, ಅವರ ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಮಗನ ವಯಸ್ಸು ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹಿಂದಿನ ಲೆಕ್ಕದಂತೆ ಇಲ್ಲಿ ಮಾಡಬೇಕು. ಅಲ್ಲೇ ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ರು, ಇಲ್ಲೇ ನಂತರ ಅಂತ ಕೊಟ್ಟಿದ್ದಾರೆ. ಡಿಫರೆನ್ಸ್ ಮಾತ್ರ ಅಷ್ಟೇ. ಈಗ ಅದನ್ನ ಹೇಗೆ ಬಿಡಿಸೋಣ ಅಂತ ಹೇಳಿ ನೋಡೋಣ, ಸೊಲ್ಯೂಷನ್ ನೋಡೋಣ. ಇಲ್ಲೇ ವಯಸ್ಸುಗಳ ಮೊತ್ತ ಅಂದ್ರೆ ಈಗಿನ ವಯಸ್ಸುಗಳ ಮೊತ್ತ 56 ಇದೆ. ಈ ರೀತಿ ಕೊಟ್ಟಿದ್ದಾರೆ. 4 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಇರುತ್ತೆ. ಅಂದ್ರೆ ಮಗನ ವಯಸ್ಸು 1 ಇದ್ರೆ ತಂದೆ ವಯಸ್ಸು 3, ಅಂದ್ರೆ 1:3 ಅವರ ವಯಸ್ಸುಗಳ ಅನುಪಾತ ಇರ್ತಾ ಇದೆ. ಈಗಿಲ್ಲಿ ಇದು ಈಗಿನ ವಯಸ್ಸುಗಳ ಮೊತ್ತ. ಈಗ ನಾವೇನ್ ಮಾಡ್ಬೇಕು? 4 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಾಗುತ್ತೆ? ಬಹಳ ಸುಲಭ. ಏನು? ಈಗ 56 ವಯಸ್ಸಿದೆ. 4 ವರ್ಷಗಳ ನಂತರ ಮಗನ ವಯಸ್ಸಲ್ಲಿ 4 ವರ್ಷ ಹೆಚ್ಚಾಗ್ತಾ ಇದೆ, ತಂದೆ ವಯಸ್ಸಲ್ಲೂ 4 ವರ್ಷ ಹೆಚ್ಚಾಗ್ತಾ ಇದೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ವರ್ಷ ಆಗುತ್ತೆ? 56 4 60 64 ವರ್ಷಗಳು ಆಗುತ್ತೆ. ಇದು ಕ್ಲಿಯರ್ ಆಯ್ತಲ್ಲ? ಇಲ್ಲಿ ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 4 ವರ್ಷಗಳ ನಂತರ 64 ಆಗ್ತಾ ಇದೆ. ಇಲ್ಲಿ ನಮಗೆ ಅನುಪಾತ ಕೊಟ್ಟಿದ್ದಾರೆ 1:3. ಅಂದ್ರೆ ಅನುಪಾತಗಳ ಮೊತ್ತ ಮಾಡಿದ್ರೆ 4 ಅನುಪಾತ ಬರ್ತಾ ಇದೆ. ಅಂದ್ರೆ 4 ಭಾಗ ಮಾಡಿದಾಗ 64 ವರ್ಷನ ಒಟ್ಟವರು 4 ಭಾಗ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ಭಾಗಕ್ಕೆ ಎಷ್ಟಾಗುತ್ತೆ? ಬಹಳ ಸರಳ. 64ನ ನಾವು 4ರಿಂದ ಭಾಗಿಸಿಬಿಟ್ರೆ 4 1 4 2 24 ಆಯ್ತು, 4 6 24. ಅಂದ್ರೆ ಒಂದು ಭಾಗಕ್ಕೆ 16 ವರ್ಷ ಬರ್ತಾ ಇದೆ. ಅಂದ್ರೆ 4 ವರ್ಷಗಳ ನಂತರ ಏನಾಗಿರುತ್ತೆ? ಮಗನ ವಯಸ್ಸು 1 ಅನುಪಾತ ಇದೆ, ಹಾಗಾಗಿ 16. ಒಂದು ಭಾಗಕ್ಕೆ 16 ಅಂದ್ರೆ 16. ಇಲ್ಲೇ ತಂದೆ ವಯಸ್ಸು 3 ಭಾಗ ಇದೆ, ಅಂದ್ರೆ 16 3 48. ನೋಡ್ಬೋದು, ಮಗನ ವಯಸ್ಸು 16, ತಂದೆ ವಯಸ್ಸು 48. ಈಗ 4 ವರ್ಷಗಳ ನಂತರದ್ದು ನಮಗ್ ಬೇಕಾಗಿದ್ದು ಈಗಿನ ವಯಸ್ಸು. ಅಂದ್ರೆ 4 ವರ್ಷ ಏನಾಗ್ತಾ ಇದೆ? ಈಗಿನ ವಯಸ್ಸು ಅಂದ್ರೆ 4 ವರ್ಷ ಕಡಿಮೆ ಆಗ್ತದೆ. 16ರಲ್ಲಿ 4 ಹೋದ್ರೆ 12, 48ರಲ್ಲಿ 4 ಹೋದ್ರೆ 44. ನೀವು ನೋಡಿದ್ರೆ 12 + 44 56 ಬರ್ತಾ ಇದೆ. ಈ ರೀತಿ ನಾವೇನ್ ಮಾಡಬಹುದು? ಲೆಕ್ಕವನ್ನು ಬಹಳ ಸುಲಭವಾಗಿ ಬಿಡಿಸಬಹುದು. ಈಗ ನಾವು ಮತ್ತೆ ಮುಂದಿನ ಒಂದು ಬೇರೆ ರೀತಿಯ ಲೆಕ್ಕವನ್ನ ನೋಡೋಣ. ಈಗ 3ನೇ ಲೆಕ್ಕವನ್ನ ನೋಡೋಣ. ಇಲ್ಲಿ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ 60 ವರ್ಷಗಳು. ತಂದೆ ಮತ್ತು ಮಗನ ಈಗ ಅವುಗಳ ಮೊತ್ತ ಅಂದ್ರೆ ಅವರ ವಯಸ್ಸಿನ ಮೊತ್ತ 60 ವರ್ಷ ಕೊಟ್ಟಿದ್ದಾರೆ. 6 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 5ರಷ್ಟಿದೆ. 6 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಅನುಪಾತ ಏನಿತ್ತು ಅಂದ್ರೆ 1:5 ಇತ್ತು. ಅಂದ್ರೆ ತಂದೆ ಮಗನ ವಯಸ್ಸು 1 ಇತ್ತಂದ್ರೆ ತಂದೆ ವಯಸ್ಸು 5 ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 6 ವರ್ಷಗಳ ನಂತರ ಅಂದ್ರೆ 6 ವರ್ಷದ ನಂತರ ಬಿಟ್ರೆ ಮಗನ ವಯಸ್ಸು ಎಷ್ಟಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ ಹಿಂದಿನ ಲೆಕ್ಕಕ್ಕೆ ನೋಡಿದಾಗ. ಇದನ್ನ ಅದು ಕೂಡ ಹೇಗೆ ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಮೊತ್ತ 60 ವರ್ಷ ಕೊಟ್ಟಿದ್ದಾನೆ. ಇದು ಯಾವಾಗ? ಈಗ 6 ವರ್ಷಗಳ
ಹಿಂದೆ ಅವರ ವಯಸ್ಸಿನ ಅನುಪಾತ ಕೊಟ್ಟಿದ್ದಾರೆ. 6 ವರ್ಷಗಳ ಹಿಂದೆ ವಯಸ್ಸಿನ ಅನುಪಾತ ಏನ್ ಕೊಟ್ಟಿದ್ದಾರೆ? ಮಗನ ವಯಸ್ಸಿನ 5ರಷ್ಟಿದೆ. ಅಂದ್ರೆ ಮಗನ ವಯಸ್ಸು 1 ಇತ್ತಂದ್ರೆ ತಂದೆಯ ವಯಸ್ಸು 5 ಇರ್ತಾ ಇದೆ. ಅಂದ್ರೆ 1:5. ಈ ಅನುಪಾತದಲ್ಲಿ ಅವರ ವಯಸ್ಸು ಇರ್ತಾ ಇದೆ. ನೋಡಿದಾಗ ಮೊತ್ತ 60 ವರ್ಷ. ಹೀಗಾದ್ರೆ 6 ವರ್ಷಗಳ ಹಿಂದೆ ಮೊತ್ತ ಎಷ್ಟಿರುತ್ತೆ? ಬಹಳ ಸುಲಭ. ಮಗನ ವಯಸ್ಸು 6 ವರ್ಷ ಕಡಿಮೆ ಆಗುತ್ತೆ, ತಂದೆ ವಯಸ್ಸು 6 ವರ್ಷ ಕಡಿಮೆ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 12 ಕಡಿಮೆ ಆಗಿ 48 ವರ್ಷ ಆಗುತ್ತೆ. 48 ವರ್ಷ ಆಗ್ತಾ ಇದೆ. ಅಂದ್ರೆ ಒಟ್ಟು ಭಾಗಗಳೆಷ್ಟು? 1 + 5 ಅಂದ್ರೆ 6 ಭಾಗ. 6 ಭಾಗಕ್ಕೆ ಎಷ್ಟಾಗ್ತಾ ಇದೆ? 48 ವರ್ಷ ಆಗ್ತಾ ಇದೆ. 6 ಭಾಗಗಳಿಗೆ 48 ವರ್ಷ. ಹಾಗಾದ್ರೆ ಒಂದು ಭಾಗಕ್ಕೆ ಎಷ್ಟು? 48/6 ಮಾಡಿಬಿಟ್ರೆ 6 1 6 8 ಅಂದ್ರೆ ಒಂದು ಭಾಗಕ್ಕೆ 8 ವರ್ಷ. ಹಾಗಂದ್ರೆ 6 ವರ್ಷಗಳ ಹಿಂದೆ ಮಗನ ವಯಸ್ಸು ಎಷ್ಟಿರುತ್ತೆ? 8 ಇರುತ್ತೆ. ತಂದೆಯ ವಯಸ್ಸು 5 8 40 ಇರುತ್ತೆ. ಇದೇನಾಯ್ತು? 6 ವರ್ಷಗಳ ಹಿಂದೆ. 6 ವರ್ಷಗಳ ಹಿಂದೆ 8 ಇತ್ತಪ್ಪ ಅಂದ್ರೆ ಈಗ ಎಷ್ಟಿರುತ್ತೆ? +6 ಮಾಡಬೇಕು. +6 ಮಾಡಿದ್ರೆ 8 6 14. ಇದಕ್ಕೂ +6 ಮಾಡಿದ್ರೆ 46 ಆಯ್ತು. 46 ಆಯ್ತು. ಆದ್ರೆ ಈಗ ನಮ್ಗೆ ಏನ್ ಕೇಳಿದ್ರೆ 6 ವರ್ಷಗಳ ನಂತರ ಅಂದ್ರ. ಹಾಗಂದ್ರೆ ಮತ್ತೆ ಇದಕ್ಕೆ 6 ಸೇರಿಸಿದ್ರೆ 14 6 20 46 6 52. ಅಂದ್ರೆ ಮಗನ ವಯಸ್ಸು ಎಷ್ಟಾಗ್ತಾ ಇದೆ? 20 ವರ್ಷ ಆಗ್ತಾ ಇದೆ. 20 ವರ್ಷ ಆಗ್ತದೆ. ಹೀಗೆ ನಾವೇನ್ ಮಾಡಬಹುದು? ಆ ಲೆಕ್ಕವನ್ನ ನೋಡುವ ರೀತಿ ಬದಲಾಯಿಸಿ ಅದರೊಳಗಿರುವಂತಹ ಅರ್ಥವನ್ನ ತಿಳ್ಕೋಬೇಕಾಗಿದೆ. ಹೀಗೆ ನಾವೇನ್ ಮಾಡಬಹುದು? ಸೂತ್ರಗಳಿಲ್ಲದೆ XYಗಳಿಲ್ಲದೆ ಬಹಳ ಸುಲಭವಾಗಿ ವಯಸ್ಸಿಗೆ ಸಂಬಂಧಿಸಿದಂತಹ ಲೆಕ್ಕಗಳನ್ನ ಮಾಡಬಹುದು. ಈ ಒಂದು ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸ್ನೇಹಿತರೆ, ಈಗ 4ನೇ ಲೆಕ್ಕಕ್ಕೆ ಹೋಗೋಣ. 4ನೇ ಲೆಕ್ಕ ಏನಿದೆ ಅಂದ್ರೆ ರೀಟಾ ಮತ್ತು ಅವಳ ತಾಯಿಯ ಈಗಿನ ವಯಸ್ಸುಗಳ ಅನುಪಾತ 3:11. ಇಲ್ಲೇ ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾರೆ. ಅವರ ವಯಸ್ಸುಗಳ ನಡುವಿನ ಅಂತರ 24 ವರ್ಷವಾದರೆ, ಅಂತರ ಅಂದ್ರೆ ಇಲ್ಲೇ ವ್ಯತ್ಯಾಸ. ಆಗಲೇ ಲೆಕ್ಕಗಳಲ್ಲಿ, ಹಿಂದಿನ ಲೆಕ್ಕಗಳಲ್ಲಿ ನಮಗೆ ಏನ್ ಕೊಟ್ಟಿದ್ರು? ಮೊತ್ತ ಕೊಟ್ಟಿದ್ರು. ಈಗ ಅವ್ರು ಏನ್ ಕೊಟ್ಟಿದ್ದಾರೆ? ವ್ಯತ್ಯಾಸ ಕೊಟ್ಟಿದ್ದಾರೆ. ಅಂತರ 24 ವರ್ಷ ಆದ್ರೆ 3 ವರ್ಷದ ನಂತರ ಅವರ ವಯಸ್ಸುಗಳ ಅನುಪಾತವೇನು ಅಂತ ಕೇಳಿದ್ದಾರೆ. ಅಂದ್ರೆ ಈಗಿನ ಅನುಪಾತ 3:11 ಆದ್ರೆ 3 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ ಏನಾಗ್ತಾ ಇದೆ ಅನ್ನೋದನ್ನ ಕೇಳಿದ್ದಾರೆ. ಇದನ್ನ ಬಹಳ ಸುಲಭವಾಗಿ ಬಿಡಿಸಬಹುದು. ಹೇಗೆ ಅನ್ನೋದನ್ನ ನೋಡೋಣ. ಈಗ ಇಲ್ಲಿ ಈಗಿನ ವಯಸ್ಸುಗಳ ಅನುಪಾತ ರೀಟಾ ಮತ್ತು ಅವಳ ತಾಯಿ ಇದು ಏನಿದೆ? 3:11 ಇದೆ. ಅಂದ್ರೆ 3 ಭಾಗ. 3 ವಯಸ್ಸು ರೀಟಾಗಿದ್ರೆ 11 ವರ್ಷ ತಾಯಿಗಿರ್ತಾ ಇದೆ. ಅಂದ್ರೆ ಈ 3 ಭಾಗ, ಇದು 11 ಭಾಗ, ಈ ರೀತಿ ಇರ್ತಾ ಇದೆ. ಇಲ್ಲೇ ಏನ್ ಕೊಟ್ಟಿದ್ದಾರೆ? ವ್ಯತ್ಯಾಸ ಅಂದ್ರೆ ಅಂತರ ಕೊಟ್ಟಿದ್ದಾರೆ. ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ? 24 ವರ್ಷ. 24 ವರ್ಷ ಕೊಟ್ಟಿದ್ದಾರೆ. ಬಹಳ ಸುಲಭ. ಇಲ್ಲಿ ನೋಡಿದಾಗ 3:11 ಅಂದ್ರೆ 3 ಪಟ್ಟು ಮಗಳ ವಯಸ್ಸಿದ್ದಾಗ 11 ಪಟ್ಟು ತಾಯಿ ವಯಸ್ಸು ಇರ್ತಾ ಇದೆ. ಇವರ ನಡುವಿನ ಅಂತರ ಎಷ್ಟಾಗ್ತದೆ? 11 - 3 ಅಂದ್ರೆ 8. ಅಂದ್ರೆ 8 ಭಾಗ. 8 ಭಾಗ ಅವರ ನಡುವಿನ ವಯಸ್ಸುಗಳ ವ್ಯತ್ಯಾಸ ಆಗಿದೆ. ಹಾಗಾಗಿ 8 ಭಾಗಕ್ಕೆ 24 ವರ್ಷ. ಹಾಗಾದ್ರೆ ಒಂದು ಭಾಗಕ್ಕೆ ಎಷ್ಟು? ಬಹಳ ಸುಲಭ. 24 ವರ್ಷವನ್ನ 8 ಭಾಗದಿಂದ ಭಾಗಿಸ್ಬಿಟ್ರೆ 8 1 8 8 3 24. ಅಂದ್ರೆ ಒಂದು ಭಾಗಕ್ಕೆ 3 ವರ್ಷ. ಒಂದು ಭಾಗಕ್ಕೆ 3 ವರ್ಷ. ಒಂದು ಭಾಗಕ್ಕೆ 3 ವರ್ಷ ಆದ್ರೆ ಇಲ್ಲಿ ರೀಟಾಳ ವಯಸ್ಸು ಎಷ್ಟಿದೆ? 3 ಇದೆ. ಅಂದ್ರೆ 3 ಭಾಗ. 3 ಭಾಗ ಅಂದ್ರೆ 3 9 ವರ್ಷ. 11 3 33 ವರ್ಷ. ಅಂದ್ರೆ ಈಗ ವಯಸ್ಸುಗಳು ಎಷ್ಟಿದೆ ಅವ್ರದ್ದು? ರೀಟಾಳ ವಯಸ್ಸು 9 ವರ್ಷ, ಅವಳ ತಾಯಿ ವಯಸ್ಸು 33 ವರ್ಷ. ಈಗ ನಮಗೆ ಕೇಳಿದ್ದವರು 3 ವರ್ಷದ ನಂತರ. 3 ವರ್ಷದ ನಂತರ ಏನಾಗುತ್ತೆ? ಇವಳ ವಯಸ್ಸು 3 ಹೆಚ್ಚಾಗ್ತದೆ. ಅಂದ್ರೆ 9 + 3 12 ಆಗ್ತಾ ಇದೆ. ತಾಯಿ ವಯಸ್ಸು 33 + 3 ಅಂದ್ರೆ 3 ಹೆಚ್ಚಾಗಿ 36 ಆಗ್ತಾ ಇದೆ. ಇದು ನೀವು ಭಾಗಿಸಿದ್ರೆ ಏನಾಗ್ತದೆ? 12 1 12 12 3 36. ಅಂದ್ರೆ ಅವರ ವಯಸ್ಸುಗಳ ಅನುಪಾತ 1:3 ಬರ್ತಾ ಇದೆ. ಈಗ 5ನೇ ಲೆಕ್ಕಕ್ಕೆ ಹೋಗೋಣ.
ಇಲ್ಲಿ ಲೆಕ್ಕ ಏನಿದೆ ಅಂದ್ರೆ ಈಗ ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತ 4:1 ಅಂದ್ರೆ ಈಗ ಅವರ ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತ 4:1 ಮತ್ತು ಅವರ ವಯಸ್ಸುಗಳ ಗುಣಲಬ್ಧ. ಹಿಂದಿನ ಲೆಕ್ಕಗಳಲ್ಲಿ ಕೆಲವೊಂದರಲ್ಲಿ ಮೊತ್ತ ಕೇಳಿದ್ರು, ಕೆಲವೊಂದರಲ್ಲಿ ವ್ಯತ್ಯಾಸ ಕೇಳಿದ್ರು. ಗುಣಲಬ್ಧ ಕೇಳಿದಾಗ ಹೇಗೆ ಮಾಡಬೇಕು? ಇಲ್ಲಿ ಗುಣಲಬ್ಧ ಕೇಳಿದಾನೆ. ಗುಣಲಬ್ಧ ಎಷ್ಟು ಕೊಟ್ಟಿದ್ದಾನೆ? 196. ಆದರೆ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತವೇನು? 5 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ ಏನಾಗ್ತಾ ಇದೆ ಅಂತ ಕೇಳಿದ್ದಾರೆ. ಇದನ್ನ ಬಹಳ ಸುಲಭವಾಗಿ ಬಿಡಿಸಬಹುದು. ಹೇಗೆ ಅಂದ್ರೆ, ಈಗ ವಯಸ್ಸುಗಳ ಅನುಪಾತ ಈಗ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ? 4:1 ಅಂತ ಕೊಟ್ಟಿದ್ದಾರೆ. ಅಂದ್ರೆ 4 ಪಟ್ಟು ತಂದೆ ವಯಸ್ಸಿದ್ರೆ 1 ಪಟ್ಟು ಮಗನ ವಯಸ್ಸಿರ್ತಾ ಇದೆ. ಇಲ್ಲಿ ಗುಣಲಬ್ಧ ಮಾಡ್ಬೇಕಾಗಿರೋದ್ರೆ ನಾವೇನ್ ಮಾಡೋಣ? ಇದನ್ನ 4x ಅಂತ ಅನ್ಕೊಳ್ಳೋಣ. ಇದನ್ನ 1x ಅಂದ್ರೆ x. ಇಲ್ಲಿ ಗುಣಲಬ್ಧ ಕೊಟ್ಟಿದ್ದಾನೆ ಅಂದ್ರೆ 4x ಗುಣ್ಲೆ 1x ಮಾಡಿದ್ರೆ ಎಷ್ಟು ಬರ್ತಾ ಇದೆ? 196 ಬರ್ತಾ ಇದೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ 4x into 1x ಮಾಡಿದ್ರೆ 4x² ಆಯ್ತು, 196. 4x² = 196 ಬಂತು. ಇದನ್ನ 4 1 4, 4 4 16, 3 ಉಳಿತು, 4 9 36 ಅಂದ್ರೆ x² = 49 ಬಂತು. ಇದು ನಮ್ಗೆ ಗೊತ್ತಿರುವಂತೆ 49 ಅನ್ನೋದು 7ರ ವರ್ಗ. ಅಂದ್ರೆ ನಮ್ಗೆ ಏನ್ ಬಂತು? x ಬೆಲೆ 7 ವರ್ಷ ಅಂತ ಹೇಳಿ ಬಂತು. ಅಂದ್ರೆ 1 ಭಾಗಕ್ಕೆ 7 ವರ್ಷ. 1 ಭಾಗಕ್ಕೆ 7 ವರ್ಷ ಆದ್ರೆ ಈಗ ತಂದೆ ವಯಸ್ಸು ಎಷ್ಟಿದೆ? ತಂದೆ ವಯಸ್ಸು 4 ಪಟ್ಟಿದೆ, ಮಗನ ವಯಸ್ಸು 1 ಇದೆ. 4:1 ಇದೆ. 4 ಭಾಗಕ್ಕೆ ಎಷ್ಟಾಗ್ತಾ ಇದೆ? 4 7 28 ವರ್ಷ ಆಗ್ತಾ ಇದೆ. ಅದೇ ರೀತಿ ಮಗನ ವಯಸ್ಸು 1 7 7 ಅಂದ್ರೆ ತಂದೆ ವಯಸ್ಸು 28 ಇದೆ, ಮಗನ ವಯಸ್ಸು 7 ಇದೆ. ಆದ್ರೆ ಅವ್ರು ಕೇಳಿದ್ದು 5 ವರ್ಷಗಳ ನಂತರ. 5 ವರ್ಷಗಳ ನಂತರ ಏನಾಗ್ತಾ ಇದೆ? 5 ಹೆಚ್ಚಾಗ್ತಾ ಇದೆ. ಹಾಗೆ +5 ಮಾಡಿದ್ರೆ ಇಲ್ಲಿ 28 ಇದು 33 ಬರ್ತಾ ಇದೆ. ಇಲ್ಲಿ +5 ಮಾಡಿದ್ರೆ 7 5 12 ಬರ್ತಾ ಇದೆ. ಈಗ 33 12 ಬಂತು. ಇದನ್ನ ನಾವು ಸಂಕ್ಷಿಪ್ತ ರೂಪದಲ್ಲಿ ಇಟ್ರೆ 3 4 12, 3 11 33 ಅಂದ್ರೆ ನಮ್ಮ ಉತ್ತರ ಏನ್ ಬಂತು? 11:4. 11:4. 5 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸುಗಳ ಅನುಪಾತ. ಹೀಗೆ ಲೆಕ್ಕವನ್ನ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಓದ್ಬಿಟ್ರೆ ನಾವು ಲೆಕ್ಕವನ್ನು ಬಹಳ ಸುಲಭವಾಗಿ ಬಿಡಿಸಬಹುದು. ಯಾವುದೇ ಸೂತ್ರ ಗೀತ್ರ ಬೇಕಾಗಿಲ್ಲ. ನಾವೇನ್ ಮಾಡ್ಬೇಕು? ಸ್ವಲ್ಪ ನಮ್ಮ ವಿಚಾರವನ್ನ ಮಾಡ್ಬೇಕು. ಥಿಂಕ್ ಮಾಡಿ, ಥಿಂಕ್ ಬಿಫೋರ್ ಇಂಕ್, ಆ ಒಂದು ಫಾರ್ಮುಲಾನ ನಾವಿಲ್ಲೇ ಯೂಸ್ ಮಾಡಬೇಕಾಗಿದೆ. ಈ ಒಂದು ಲೆಕ್ಕ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸ್ನೇಹಿತರೆ, ಈಗ ಮುಂದಿನ ಲೆಕ್ಕವನ್ನ ನೋಡೋಣ. ಈ ರೀತಿಯ ಲೆಕ್ಕಗಳು ನಮಗೆ ಅತಿ ಹೆಚ್ಚು ಬರ್ತಾ ಇದೆ ಪರೀಕ್ಷೆಯಲ್ಲಿ. ಈ ರೀತಿಯ ಲೆಕ್ಕಗಳು ನಮಗೆ ಹೆಚ್ಚು ಬರ್ತಾ ಇದೆ. ಇಲ್ಲಿ ನಾವು ಕಾಮನ್ ಆಗಿ ಇದನ್ನ ಸೂತ್ರಗಳನ್ನು ಬಳಸಿ ಅಥವಾ ಎಕ್ಸ್ ಗಳನ್ನ ಇಟ್ಕೊಂಡು ನಾವು ಬಿಡಿಸ್ತಾ ಹೋಗ್ತಾ ಇದೀವಿ. ಆ ರೀತಿ ಮಾಡಿದ್ರೆ ನಮಗೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗ್ತದೆ, ಬಹಳ ಟೈಮ್ ಬೇಕಾಗ್ತಿದೆ. ನೀವು ಬೇಕಂದ್ರೆ ಏನ್ ಮಾಡಬಹುದು? ಇದನ್ನ ಪೌಸ್ ಮಾಡಿ ಆ ಲೆಕ್ಕವನ್ನ ನೋಡ್ಕೊಂಡು ನೀವು ಬಿಡಿಸೋ ಪ್ರಯತ್ನ ಮಾಡಿ. ನೀವು ತೆಗೆದುಕೊಳ್ಳುವಂತ ಸಮಯವನ್ನ ನೋಡ್ಕೊಳ್ಳಿ. ನಾ ಇಲ್ಲಿ ನಿಮಗೆ ಒಂದು ಹೊಸ ಸ್ಟೆಪ್ ಅನ್ನ ಹೇಳಿಕೊಡ್ತಾ ಇದ್ದೀನಿ. ಕೇವಲ ಓರೆ ಗುಣಾಕಾರ ಮಾಡಿ ಈ ಲೆಕ್ಕವನ್ನ ನಾವು ಬಹಳ ಸುಲಭವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಯತ್ನ ಪಟ್ರೆ ನಿಮಿಷದ ಒಳಗೆ ನಾವೇನ್ ಮಾಡಬಹುದು? ಈ ಒಂದು ಲೆಕ್ಕವನ್ನ ಬಹಳ ಸುಲಭವಾಗಿ ಬಿಡಿಸಬಹುದು. ಹಾಗಾದ್ರೆ ಈ ಲೆಕ್ಕವನ್ನ ಹೇಗೆ ಬಿಡಿಸೋದು ಅಂತ ಹೇಳಿ ನೋಡೋಣ. ಇಲ್ಲಿ ಲೆಕ್ಕ ಏನಿದೆ ಅಂದ್ರೆ ತಂದೆ ವಯಸ್ಸು ಮಗನ ವಯಸ್ಸಿನ 3ರಷ್ಟಿದೆ. ತಂದೆ ವಯಸ್ಸು ಮಗನ ವಯಸ್ಸಿನ 3ರಷ್ಟಿದೆ. 10 ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಆದರೆ ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 2 ಅನುಪಾತಗಳನ್ನ ಕೊಟ್ಟಿದ್ದಾರೆ. ಈ ರೀತಿ 2 ಅನುಪಾತಗಳನ್ನು ಕೊಟ್ಟಾಗ ನಾವು ಓರೆ ಗುಣಾಕಾರ ಪದ್ಧತಿಯನ್ನು ಬಳಸಿ ಬಹಳ ಸುಲಭವಾಗಿ ಬಿಡಿಸಬಹುದು. ಏನ್ ಮಾಡ್ಬೇಕು ಅಂದ್ರೆ, ಈಗ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಮಗನ ವಯಸ್ಸಿನ 3ರಷ್ಟಿದೆ. ಅಂದ್ರೆ ಮಗನ ವಯಸ್ಸು 1 ಇದ್ದಾಗ ತಂದೆ ವಯಸ್ಸು 3 ಇರ್ತಾ ಇದೆ. ಇದು ಈಗಿನ ವಯಸ್ಸುಗಳ ಅನುಪಾತ. ಈ ಅನುಪಾತನ ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡೋದು? 10 ವರ್ಷಗಳ ನಂತರ ಅಂದಿದ್ದಾನೆ. 10 ವರ್ಷಗಳ ನಂತರ ಏನಾಗ್ತದೆ? ತಂದೆ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಆಗ್ತಾ ಇದೆ. ಅಂದ್ರೆ ಮಗನ ವಯಸ್ಸು 1 ಇತ್ತಪ್ಪ ಅಂದ್ರೆ ತಂದೆ ವಯಸ್ಸು 2 ಆಗ್ತಾ ಇದೆ. ಇಲ್ಲಿ
2 ಅನುಪಾತಗಳು ಕೊಟ್ಟಿದ್ದಾನೆ. ಇಷ್ಟಾದ್ಮೇಲೆ ನೀವೇನ್ ಮಾಡಬೇಕು, 10 ವರ್ಷಗಳ ನಂತರ ಈ ಅನುಪಾತ ಏನಾಗ್ತದೆ, ಇದು ಕೂಡ 10 ವರ್ಷದ ನಂತರ ಬರ್ತಾ ಇದೆ, ಇವನ ವಯಸ್ಸು ಕೂಡ 10 ವರ್ಷದ ನಂತರ. ಹಾಗಾಗಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಅಂತರ ಇದೆ ಅನ್ನೋದನ್ನ ಇಲ್ಲಿ ಈ ರೀತಿ ವಯಸ್ಸುಗಳನ್ನ ಬರುತ್ತೀವಿ, ವರ್ಷಗಳನ್ನು ಬರ್ಕೋಬೇಕು. ಈ ರೀತಿ ಬರ್ಕೊಂಡ್ಮೇಲೆ ಏನ್ ಮಾಡೋದು, ಬಹಳ ಸುಲಭ. ಇದರ ಓರೆ ಗುಣಾಕಾರ ಮಾಡ್ರಿ, ಇದರ ಓರೆ ಗುಣಾಕಾರ ಮಾಡಿ. ಇಲ್ಲಿ ದೊಡ್ಡದು ಯಾವ್ದಾಗ್ತಿದೆ, ಇದಾಗ್ತದೆ. 3 ಒಂದ್ಲೆ 3, 2 ಒಂದ್ಲೆ 2, 3ರಲ್ಲಿ 2 ಕಳೆದ್ರೆ ಎಷ್ಟಂತೂ 1. ಅಂದ್ರೆ ಇದು ಒಂದು ಅನುಪಾತ. ಇದು ಅನುಪಾತಗಳ ವ್ಯತ್ಯಾಸ. ಹೀಗೆ ಫಸ್ಟ್ ಅನುಪಾತಗಳ ವ್ಯತ್ಯಾಸನ ಕಂಡುಹಿಡಬೇಕು. ಇದಿಷ್ಟಾದ ನಂತರ ಇಲ್ಲಿ ವರ್ಷಗಳನ್ನು ತೆಗೆದುಕೊಂಡು ಇದರ ಓರೆ ಗುಣಾಕಾರ ಮಾಡಬೇಕು. ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ 10 2 20 ಆಗ್ತಾ ಇದೆ, 10 1 10 ಆಗ್ತಾ ಇದೆ. ಇವುಗಳ ವ್ಯತ್ಯಾಸ ನೋಡಿದ್ರೆ 20 ಮೈನಸ್ 10 ಅಂದ್ರೆ 10 ವರ್ಷ. ಎಷ್ಟು ಬಂತು, 10 ವರ್ಷ. ಅಂದ್ರೆ ಇಲ್ಲಿ ಏನ್ ಹೇಳ್ಕೊಡ್ತದೆ, ಒಂದು ಅನುಪಾತ ಅಂದ್ರೆ 10 ವರ್ಷ. ಒಂದು ಅನುಪಾತ ಅಂದ್ರೆ 10 ವರ್ಷ. ಇದು ನಿಮಗೆ ಇದೆಲ್ಲ ಒಂದು ಲೆಕ್ಕಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಇದನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ರಿ, ಬಹಳ ಸುಲಭ. ಕೊಟ್ಟ ಅನುಪಾತನ ಇಲ್ಲಿ ಬರ್ಕೋತೀರಿ. ಆ ನಂತರ ಎಷ್ಟು ಅಂತರ ಇದೆ, ಈ ಎರಡನೇ ಅನುಪಾತ ಬರೋದಕ್ಕೆ ಎಷ್ಟು ಅಂತರ ಇದೆ ಅನ್ನೋದನ್ನ ಇಲ್ಲಿ ಬರ್ಕೋತೀರಿ. ಮೊದಲಿಗೆ ಮೇಲಿನ 2 ಅನುಪಾತಗಳ ಓರೆ ಗುಣಾಕಾರ ಮಾಡಿ ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳಿಬೇಕು. 3 ಒಂದ್ಲೆ 3, 2 ಒಂದ್ಲೆ 2, 3 ಮೈನಸ್ 2 ಮಾಡಿದ್ರೆ 1. ಇದು ಅನುಪಾತ ಹೇಳ್ಕೊಡ್ತಾ ಇದೆ. ಅಂದ್ರೆ ಎಷ್ಟು ಭಾಗ ಅನ್ನೋದು ಹೇಳ್ಕೊಡ್ತಾ ಇದೆ. ಎಷ್ಟು ಭಾಗ ಅನ್ನೋದು ಇದು ಹೇಳ್ಕೊಡುತ್ತೆ. ಫಸ್ಟ್ ಭಾಗ ಕಂಡುಹಿಡಿದ್ಮೇಲೆ ನೆಕ್ಸ್ಟ್ ಎಷ್ಟು ವರ್ಷ ಅಂತ ಹೇಳಿ ಕಂಡುಹಿಡಿಬೇಕು. ಒಂದು ಭಾಗಕ್ಕೆ ಎಷ್ಟು ವರ್ಷ ಅನ್ನೋದು ಕಂಡುಹಿಡಿಬೇಕು. ಇಲ್ಲಿ 1 10 10, 2 10 20. ದೊಡ್ಡದ್ರಲ್ಲಿ ಚಿಕ್ಕದು ಕಳೆದ್ರೆ 20 ಮೈನಸ್ 10, 10 ವರ್ಷ ಬರ್ತಾ ಇದೆ. ಒಂದು ಭಾಗಕ್ಕೆ 10 ವರ್ಷ. ಹಾಗಾದ್ರೆ ಈಗೇನ್ ಮಾಡ್ಬೋದು, ಒಂದು ಭಾಗಕ್ಕೆ 10 ವರ್ಷ. ಹಾಗಂದ್ರೆ ಈಗಿನ ವಯಸ್ಸು ಎಷ್ಟು, ಬಹಳ ಸುಲಭ. ಈಗಿನ ವಯಸ್ಸು ಒಂದು ಭಾಗಕ್ಕೆ 10 ವರ್ಷ ಅಂದ್ರೆ 1ಕ್ಕೆ 10, 3 ಭಾಗಕ್ಕೆ ಎಷ್ಟಾಗ್ತಾ ಇದೆ, 30 ವರ್ಷ. ಈಗಿನ ವಯಸ್ಸು 10 ಅನುಪಾತ 30 ಅಂದ್ರೆ ಮಗನ ವಯಸ್ಸು 10 ಇದ್ರೆ ತಂದೆ ವಯಸ್ಸು 30 ಇರ್ತಾ ಇದೆ. ಈಗ 10 ವರ್ಷಗಳ ನಂತರ ಏನಾಗುತ್ತೆ, 10 ವರ್ಷಗಳ ನಂತರ ಅಂದ್ರೆ ಪ್ಲಸ್ 10 ಆಗುತ್ತೆ. 10ಕ್ಕೆ 10 ಸೇರಿಸಿದ್ರೆ 20, 30ಕ್ಕೆ 10 ಸೇರಿಸಿದ್ರೆ 40. ಅಂದ್ರೆ 10 ವರ್ಷಗಳ ನಂತರ ಏನಾಗ್ತದೆ, ಮಗನ ವಯಸ್ಸು 20 ವರ್ಷ ಬರ್ತಾ ಇದೆ. ಹೀಗೆ ಬಹಳ ಸುಲಭವಾಗಿ ನಾವು ಲೆಕ್ಕವನ್ನ ಮಾಡಬಹುದು. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗಿದೆ. ಹಾಗಾಗಿ ನಮಗೆ ಏನ್ ಮಾಡ್ತಿದೆ, ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ. ಇದನ್ನು ನಾವೇ ಹೇಳಲಾರದೆ ಬಿಡಿಸಿದ್ವಿ ಅಂದ್ರೆ ಬಹಳ ಸುಲಭವಾಗಿ ಬಹಳ ವೇಗವಾಗಿ ಮಾಡಬಹುದು. ಹಾಗಾಗಿ ಇದನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ರಿ. ಯಾಕಂದ್ರೆ ಇಂತಹ ಲೆಕ್ಕಗಳೇ ನಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಬರ್ತಾ ಇದಾವೆ. ಈ ಒಂದು ಲೆಕ್ಕ ಅರ್ಥ ಆಗಿದೆ ಅನ್ಕೋತೀನಿ. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ 7ನೇ ಲೆಕ್ಕ ನೋಡೋಣ. 3 ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ 7 ಪಟ್ಟು ಇದೆ. ಇಲ್ಲಿ 3 ವರ್ಷಗಳ ಹಿಂದೆ ರೇಷಿಯೋ ಏನಿದೆ ಅಂದ್ರೆ 1:7 ಇದೆ ಅಂತ ಕೊಟ್ಟಿದ್ದಾನೆ. ಈಗ ತಂದೆ ವಯಸ್ಸು ಮಗನ ವಯಸ್ಸಿನ 5ರಷ್ಟಿದೆ. 5ರಷ್ಟು ಇದ್ದರೆ ಅಂದ್ರೆ ಈಗ ತಂದೆ ಮತ್ತು ಮಗನ ವಯಸ್ಸು ಏನಾಗಿದೆ, 1:5 ಆ ರೇಷಿಯೋದಲ್ಲಿ ಇದೆ. ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಸುಲಭ. ಆಗಲೇ ಏನೋ ಹಿಂದಿನ ಲೆಕ್ಕದಲ್ಲಿ ಬಳಸಿರುವಂತಹ ಓರೆ ಗುಣಾಕಾರ ಪದ್ಧತಿಯನ್ನೇ ಇಲ್ಲಿ ಕೂಡ ಬಳಸಬೇಕು. ಇಲ್ಲಿ 3 ವರ್ಷಗಳ ಹಿಂದೆ, ಇದು ಇಂಪಾರ್ಟೆಂಟ್. 3 ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ 7 ಪಟ್ಟು ಇದೆ. ಅಂದ್ರೆ ಮಗನ ವಯಸ್ಸು 1 ಇತ್ತಂದ್ರೆ ತಂದೆ ವಯಸ್ಸು 7 ಇರ್ತಾ ಇದೆ. ಅದೇ ರೀತಿ ಈಗ ಏನಾಗಿದೆ, ತಂದೆ ವಯಸ್ಸು ಮಗನ ವಯಸ್ಸಿನ 5ರಷ್ಟಿದೆ. ಅಂದ್ರೆ ಮಗನ ವಯಸ್ಸು 1 ಇದ್ರೆ ತಂದೆ ವಯಸ್ಸು 5 ಇರ್ತಾ ಇದೆ. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂದಿದ್ದಾರೆ. ಇಲ್ಲಿ ನಾವೇನ್ ಮಾಡ್ಬೇಕು, ಈಗ ವಯಸ್ಸುಗಳ ಅನುಪಾತ ಬರ್ಕೊಂಡ್ಮೇಲೆ ಇದರ ಡಿಫರೆನ್ಸ್ ಎಷ್ಟಿದೆ ವರ್ಷಗಳಲ್ಲಿ, 3 ವರ್ಷಗಳ ಹಿಂದೆ ಮತ್ತೆ ಈಗ, ಅಂದ್ರೆ ಒಟ್ಟು 3 ವರ್ಷ ಡಿಫರೆನ್ಸ್ ಆಗಿದೆ. ಆ 3 ವರ್ಷ ಇಲ್ಲಿ ಕೂಡ 3 ವರ್ಷ ಅಂತ ಬರ್ಕೋತೀರಿ. ಈಗ ಓರೆ ಗುಣಾಕಾರ ಮಾಡಿದಾಗ 5 1 5, 7 1 7, ಅಂದ್ರೆ 7ರಲ್ಲಿ 5 ಹೋದ್ರೆ 2, ಅಂದ್ರೆ ಇದು 2 ಭಾಗ 2 ಅನುಪಾತ ಬಂತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಇದನ್ನು ಓರೆ ಗುಣಾಕಾರ ಮಾಡ್ತೀವಿ. 3 1 3, 5 3 15, ಅಂದ್ರೆ 15ರಲ್ಲಿ 3 ಹೋದ್ರೆ 12. ಇದು ವರ್ಷವಾಗಿರುತ್ತೆ. ಅಂದ್ರೆ
2 ಭಾಗಕ್ಕೆ 12 ವರ್ಷ ಆಯ್ತು. 2 ಭಾಗಕ್ಕೆ 12 ವರ್ಷ ಆದ್ರೆ ಬಹಳ ಸುಲಭ. 1 ಭಾಗಕ್ಕೆ ಎಷ್ಟಾಗುತ್ತೆ? 12/2 ಅಂದ್ರೆ 6 ವರ್ಷ. 12 ಭಾಗಲೆ 2 ಮಾಡ್ತೀರಿ, 12 ಅರ್ಧ ಅಂದ್ರೆ 6 ವರ್ಷ ಆಗ್ತದೆ. 1 ಭಾಗಕ್ಕೆ 6 ವರ್ಷ ಬಂತು. ಇದನ್ನ ನಾವು ಬಳಸಿಕೊಂಡು ಏನ್ ಮಾಡ್ತೀವಿ? 3 ವರ್ಷಗಳ ಹಿಂದೆ ಎಷ್ಟಿತ್ತು ಅವ್ರ ವಯಸ್ಸು? 3 ವರ್ಷಗಳ ಹಿಂದೆ ವಯಸ್ಸು 1:7 ಇತ್ತು. 1 ಭಾಗಕ್ಕೆ 6 ವರ್ಷ ಅಂದ್ರೆ 1 6 6, 7 6 42. 3 ವರ್ಷಗಳ ಹಿಂದೆ ಎಷ್ಟಿತ್ತು ವಯಸ್ಸು? 6:42 ಇತ್ತು. ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟಾಗುತ್ತೆ? ಈಗಿನ ವಯಸ್ಸು ಬೇಕಾದ್ರೆ 3 ವರ್ಷ ಸೇರಿಸಬೇಕು. 6ಕ್ಕೆ 3 ಸೇರಿಸ್ತೀರಿ 9 ವರ್ಷ, 42ಕ್ಕೆ 3 ಸೇರಿಸ್ತೀರಿ 45 ವರ್ಷ. ಅಂದ್ರೆ ಈಗ ಅವರ ವಯಸ್ಸುಗಳು 9 ಮತ್ತೆ 45. ಮಗನ ವಯಸ್ಸು 9, ತಂದೆ ವಯಸ್ಸು 45. ಹೀಗೆ ಓರೆ ಗುಣಾಕಾರವನ್ನು ಬಳಸಿ ನಾವು ಯಾವುದೇ ಸೂತ್ರ ಇಲ್ಲದೆ ಬಹಳ ಸುಲಭವಾಗಿ ಲೆಕ್ಕವನ್ನು ಬಿಡಿಸಬಹುದು. ಇದನ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಅಂದ್ರೆ ನಾವು ಲೆಕ್ಕವನ್ನ ಬಹಳ ಸುಲಭವಾಗಿ ಬಿಡಿಸಬಹುದು. ಈಗ ನಾವು ಮತ್ತೆ ಮುಂದಿನ ಲೆಕ್ಕಕ್ಕೆ ಮತ್ತೊಂದು ವಿಧದ ಲೆಕ್ಕವನ್ನ ನೋಡೋಣ. ಇಲ್ಲಿ ಏನಂದಿದ್ದಾನೆ? 3 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 7 ಪಟ್ಟು ಇದೆ. ಇದು 3 ವರ್ಷಗಳ ಹಿಂದೆ. ಇಲ್ಲಿ ಮತ್ತೇನಂತಾನೆ ಅಂದ್ರೆ 3 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟು ಆಗುವುದು ಅಂತ ಇದ್ದಾನೆ. ಹಾಗಾದರೆ ತಂದೆ ಮತ್ತು ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿದ್ರನ್ನ ನಾವು ಬರ್ಕೊಳ್ಳೋಣ. 3 ವರ್ಷಗಳ ಹಿಂದೆ ಮಗನ ವಯಸ್ಸು ಏನಾಗ್ತಿದೆ? ತಂದೆ ವಯಸ್ಸು ಮಗನ ವಯಸ್ಸಿನ 7 ಪಟ್ಟು ಇರ್ತಾ ಇದೆ. ಅಂದ್ರೆ ಮಗನ ವಯಸ್ಸು 1 ಇದ್ರೆ ತಂದೆ ವಯಸ್ಸು 7 ಇರ್ತಾ ಇದೆ. ಇದು 3 ವರ್ಷಗಳ ಹಿಂದೆ. ಮತ್ತೇನಂತಾರೆ? 3 ವರ್ಷಗಳ ನಂತರ, ಅಂದ್ರೆ 3 ವರ್ಷಗಳ ನಂತರ ಎಷ್ಟಾಗ್ತದೆ? ತಂದೆ ವಯಸ್ಸು ಮಗನ ವಯಸ್ಸಿನ 4ರಷ್ಟು ಆಗುದು. ಅಂದ್ರೆ ಮಗನ ವಯಸ್ಸು 1 ಇದ್ರೆ ತಂದೆ ವಯಸ್ಸು 4 ಆಗ್ತಾ ಇದೆ. ಹಾಗಾದರೆ ತಂದೆ ಮತ್ತು ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲೇ 3 ವರ್ಷಗಳ ಹಿಂದಿಂದ ಕೊಟ್ಟಿದ್ದಾರೆ, ಮತ್ತೆ 3 ವರ್ಷಗಳ ಮುಂದಿಂದ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡಬೇಕು? ಈಗಿನ ವಯಸ್ಸನ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲೇ ನಾವೇನ್ ಮಾಡಬೇಕು? ಇವುಗಳ ನಡುವಿನ ಅಂತರ ಬರೀಬೇಕು. ವರ್ಷಗಳ ಅಂತರ ಎಷ್ಟಾಗ್ತಾ ಇದೆ? ಇಲ್ಲೊಂದು ಸುಲಭವಾಗಿ ನೋಡೋದಾದ್ರೆ, ಈಗ ನನ್ನ ವಯಸ್ಸು 10 ವರ್ಷ ಇದೆ ಅಂತ ಅನ್ಕೋರಿ. 3 ವರ್ಷಗಳ ಹಿಂದೆ ವಯಸ್ಸು ಎಷ್ಟಿರ್ತಾ ಇದೆ ನಂದು? 10ರಲ್ಲಿ 3 ಹೋದ್ರೆ 7 ಇರ್ತಾ ಇದೆ. ಅದೇ ಈಗ 3 ವರ್ಷಗಳ ನಂತರ ಎಷ್ಟು ವಯಸ್ಸಾಗ್ತಾ ಇದೆ ನಂದು? 10ಕ್ಕೆ 3 ಸೇರಿ 13 ಆಗ್ತಾ ಇದೆ. ಇದೇ ರೀತಿಯಲ್ಲಿ ಕೊಟ್ಟಿದ್ದಾನೆ. 3 ವರ್ಷಗಳ ಹಿಂದಿನ ವಯಸ್ಸು ಕೊಟ್ಟಿದ್ದಾನೆ, 3 ವರ್ಷಗಳ ನಂತರದ ವಯಸ್ಸು ಕೊಟ್ಟಿದ್ದಾನೆ. ಹಾಗಂದ್ರೆ 7 ಮತ್ತು 13 ಇವುಗಳ ವ್ಯತ್ಯಾಸ ಎಷ್ಟಾಗ್ತದೆ? 13ರಲ್ಲಿ 7 ಹೋದ್ರೆ 6 ವರ್ಷ. ಹಾಗಾಗಿ ಇವರ ಇಲ್ಲಿ ವರ್ಷಗಳ ಅಂತರ ಎಷ್ಟು ಬರ್ಕೋಬೇಕು ನಾವು? ಇಲ್ಲಿ 6 ಬರ್ಕೋಬೇಕು, ಇಲ್ಲಿ 6 ಬರ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯ ಲೆಕ್ಕ ಹೆಚ್ಚು ಕೇಳೋ ಸಾಧ್ಯತೆ ಇದೆ. ವರ್ಷಗಳ ಹಿಂದೆ, ವರ್ಷಗಳ ನಂತರ, ಹೀಗೆ ಹಿಂದೆ ಮತ್ತೆ ಮುಂದೆ ಅಂತ ಹೇಳಿ ಈ ರೀತಿ ಕೊಟ್ಟಾಗ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಇದನ್ನ ಸರಿಯಾಗಿ ತಿಳ್ಕೋಬೇಕು. ಈಗ ಆಸ್ ಇಟ್ ಈಸ್ ನಾವು ಓರೆ ಗುಣಾಕಾರವನ್ನ ಅಪ್ಲೈ ಮಾಡೋಣ. 4 1 4, 7 1 7. ಅಂದ್ರೆ ವ್ಯತ್ಯಾಸ ಎಷ್ಟಾಯ್ತು? 7 1 7, 4 1 4. 7ರಲ್ಲಿ 4 ಹೋದ್ರೆ 3, ಅಂದ್ರೆ 3 ಭಾಗ ಬಂತು. 3 ಭಾಗಕ್ಕೆ ಎಷ್ಟು ವರ್ಷ? 6 1 6, 6 4 24. ಅಂದ್ರೆ 24ರಲ್ಲಿ 6 ಅನ್ನು ಕಳೀತಾ ಇದೆ. 24ರಲ್ಲಿ 6 ಕಳೆದಾಗ 18 ವರ್ಷ. 3 ಭಾಗಕ್ಕೆ 18 ವರ್ಷ. 3 ಭಾಗಕ್ಕೆ 18 ವರ್ಷ ಅಂದ್ರೆ 1 ಭಾಗಕ್ಕೆ ಏನಾಗ್ತಾ ಇದೆ? 18 ಭಾಗಲೆ 3, 3 1 3 6 ಅಂದ್ರೆ 6 ವರ್ಷ ಬರ್ತಾ ಇದೆ. 3 ಭಾಗಕ್ಕೆ 18 ವರ್ಷ ಆದ್ರೆ 1 ಭಾಗಕ್ಕೆ 6 ವರ್ಷ. ಇಲ್ಲಿ ನಮಗೆ ರೇಷಿಯೋ ಸಿಕ್ತು. ಈಗ ಏನ್ ಮಾಡೋದು ನಾವು? 3 ವರ್ಷಗಳ ಹಿಂದೆ ಎಷ್ಟಿತ್ತು ವಯಸ್ಸನ್ನ ಕಂಡುಹಿಡಿದು ಬಿಡೋಣ. 3 ವರ್ಷಗಳ ಹಿಂದೆ ಅನುಪಾತ ಏನಿದೆ? 1:7 ಇದೆ. 1 ಭಾಗಕ್ಕೆ 6 ವರ್ಷ. 1 ಭಾಗಕ್ಕೆ 6 ವರ್ಷ ಅಂದ್ರೆ ಮಗನ ವಯಸ್ಸು 6 ಆಯ್ತು. ತಂದೆ ವಯಸ್ಸು 7 3 7 6 42. 7 6 42.
ಇದು 3 ವರ್ಷಗಳ ಹಿಂದಾಯ್ತು. ಈಗ ಅಂದ್ರೆ ಏನಾಗಿರುತ್ತೆ, 3 ವರ್ಷ ಹೆಚ್ಚಾಗಿರುತ್ತೆ. ಹಾಗೆ 6ಕ್ಕೆ 3 ಸೇರಿದ್ರೆ 9, 42ಕ್ಕೆ 3 ಸೇರಿದ್ರೆ 45. ಹಾಗಾಗಿ ಮಗನ ವಯಸ್ಸು 9, ತಂದೆಯ ವಯಸ್ಸು 45. ಹೀಗೆ ನಾವೇನ್ ಮಾಡ್ಬೇಕು, ಲೆಕ್ಕವನ್ನ ಅಬ್ಸರ್ವ್ ಮಾಡಿ ಥಿಂಕ್ ಬಿಫೋರ್ ಇಂಕ್, ಈ ರೀತಿ ಥಿಂಕ್ ಮಾಡಿ ನಾವು ಲೆಕ್ಕವನ್ನ ಬಿಡಿಸಬೇಕು. ಈ ಒಂದು ಲೆಕ್ಕ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾವು ಮುಂದಿನ ವಿಧದ ಲೆಕ್ಕವನ್ನ ನೋಡೋಣ. 9ನೇ ಲೆಕ್ಕಕ್ಕೆ ಹೋಗೋಣ. 9ನೇ ಲೆಕ್ಕ ಏನಂದ್ರೆ, 1 ವರ್ಷದ ಹಿಂದೆ ಸೂರಜ್ ಮತ್ತು ಅಶೋಕರ ವಯಸ್ಸುಗಳ ಅನುಪಾತ 4:3. ಅಂದ್ರೆ 1 ವರ್ಷದ ಹಿಂದೆ ಏನ ಅನುಪಾತ ಕೊಟ್ಟಿದ್ದಾರೆ ಮತ್ತು 1 ವರ್ಷದ ನಂತರ ಅವರ ವಯಸ್ಸುಗಳ ಅನುಪಾತ 5:4 ಆಗುವುದು. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಇದ್ದಾರೆ. ಇಷ್ಟವರೆಗೆ ಏನ್ ಮಾಡ್ತಿದ್ರು, ಅನುಪಾತ ಕೇಳ್ತಿದ್ರು ಅಥವಾ ಒಬ್ಬರ ವಯಸ್ಸು ಕೇಳ್ತಿದ್ರು. ಇಲ್ಲಿ ಏನ್ ಮಾಡಿದ್ರೆ ಮೊತ್ತವನ್ನ ಕೇಳಿದ್ದಾರೆ. ಸೇಮ್ ಪ್ರೊಸೀಜರ್. ಈಗ ನಾವು ಏನ್ ಮಾಡೋಣ, 1 ವರ್ಷದ ಹಿಂದಿನ ಅನುಪಾತ ಬರ್ಕೊಳ್ಳೋಣ. 1 ವರ್ಷದ ಹಿಂದೆ ಅನುಪಾತ ಏನಿದೆ, 4:3 ಇದೆ. 4:3 ಬರ್ಕೊಳ್ಳೋಣ. ನೆಕ್ಸ್ಟ್ 1 ವರ್ಷದ ನಂತರ ಅಂದಿದ್ದಾರೆ. 1 ವರ್ಷದ ನಂತರ ಅನುಪಾತ ಏನಾಗ್ತಿದೆ, 5:4 ಆಗ್ತಿದೆ. ಇಲ್ಲಿ ವರ್ಷಗಳ ಅಂತರ ಎಷ್ಟಾಗ್ತಿದೆ, 1 ವರ್ಷದ ಹಿಂದೆ 1 ವರ್ಷದ ನಂತರ, ಅಂದ್ರೆ ಒಟ್ಟು ಟೋಟಲ್ 2 ವರ್ಷ ಡಿಫರೆನ್ಸ್ ಆಗ್ತದೆ. ಹಿಂದಿನ ಲೆಕ್ಕದಲ್ಲಿ ವಿವರಿಸಿದ್ದೀನಿ. ಅದೇ ರೀತಿ ನಾವು ಲೆಕ್ಕ ಮಾಡಿದ್ರೆ 2 ವರ್ಷ ವ್ಯತ್ಯಾಸ ಬರ್ತಾ ಇದೆ. ಈ ರೀತಿ ಮೊದಲಿಗೆ ಬರ್ಕೋಬೇಕು. ಇದನ್ನ ಬರ್ಕೊಂಡ್ರೆ ನಮ್ಮ ಅರ್ಧ ಲೆಕ್ಕ ಮುಗಿದಂತೆ. ಹಾಗಾಗಿ ಇದನ್ನ ಬರೆಯುವಂಥದ್ದನ್ನ ನಾವು ಪರ್ಫೆಕ್ಟ್ ಆಗಿ ತಿಳಿಬೇಕು. ಸ್ನೇಹಿತರೆ, ಈಗ ಈ ರೀತಿ ನಾವು ಯಾವುದೇ ಒಂದು ಪುಸ್ತಕದಲ್ಲಿ ನಿಮಗೆ ಸಿಗುದಿಲ್ಲ. ಈ ಒಂದು ಮೆಥಡ್ ಯಾವುದೇ ಪುಸ್ತಕದಲ್ಲಿ ಸಿಗ್ತಾ ಇಲ್ಲ. ಈ ಒಂದು ಮೆಥಡ್ ನಿಮಗೆ ಹೊಸದು ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತೀರಿ. ಈಗ ಈ ಲೆಕ್ಕವನ್ನ ಹೇಗೆ ಬಿಡಿಸೋದು ನೋಡೋಣ. ಇಲ್ಲಿ ಓರಿ ಗುಣಾಕಾರ ಮಾಡಿದ್ರೆ 4×4 16, 5×3 15. ಅಂದ್ರೆ 16 - 15 ಡಿಫರೆನ್ಸ್ ಎಷ್ಟು ಬಂತು, 1. ಅಂದ್ರೆ 1 ಭಾಗ, 1 ರೇಷಿಯೋ, 1 ಭಾಗ. ಎಷ್ಟು ವರ್ಷಕ್ಕೆ ಸಮ, 5 × 10, 4 × 8. 10 - 8 ಮಾಡಿದ್ರೆ 2 ವರ್ಷ. ಅಂದ್ರೆ 1 ಭಾಗ ಅಂದ್ರೆ 2 ವರ್ಷಕ್ಕೆ ಸಮ. 1 ಭಾಗ ಅಂದ್ರೆ 2 ವರ್ಷಕ್ಕೆ ಸಮ. ಹಾಗಾದ್ರೆ 1 ವರ್ಷದ ಹಿಂದಿನ ವಯಸ್ಸು ಏನಾಗ್ತಾ ಇದೆ ನೋಡಿದ್ರೆ, 1 ವರ್ಷದ ಹಿಂದೆ ಎಷ್ಟಿರ್ತಾ ಇದೆ, 4:3 ಇದೆ. 1 ಭಾಗಕ್ಕೆ 2 ವರ್ಷ ಅಂದ್ರೆ 4 ಭಾಗಕ್ಕೆ ಎಷ್ಟಾಗ್ತದೆ, 8 ವರ್ಷ. ಅದೇ ರೀತಿ 3 ಭಾಗಕ್ಕೆ 3 2 6 ಅಂದ್ರೆ 6 ವರ್ಷ. 1 ವರ್ಷದ ಹಿಂದೆ ಸೂರಜ್ನ ವಯಸ್ಸು 8 ಇರ್ತಾ ಇದೆ, ಅಶೋಕ್ನ ವಯಸ್ಸು 6 ಇರ್ತಾ ಇದೆ. ಆದ್ರೆ ಅವರು ಈಗಿನ ವಯಸ್ಸು ಕೇಳಿದ್ದಾರೆ. ಈಗಿನ ವಯಸ್ಸು ಅಂದ್ರೆ +1 ಮಾಡಬೇಕು. +1 ಮಾಡಿದ್ರೆ 8ಕ್ಕೆ 1 ಸೇರಿದ್ರೆ 9 ವರ್ಷ, 6ಕ್ಕೆ 1 ಸೇರಿದ್ರೆ 7 ವರ್ಷ. ಸೂರಜ್ನ ವಯಸ್ಸು 9, ಅಶೋಕ್ನ ವಯಸ್ಸು 7. ಸ್ನೇಹಿತರೆ, ಹೀಗೆ ಸುಲಭವಾಗಿ ನಾವು ಲೆಕ್ಕವನ್ನ ಬಿಡಿಸಬಹುದು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದಕ್ಕೆ ನಿಮ್ಗೇನು ನಷ್ಟ ಆಗೋದಿಲ್ಲ. ಲೈಕ್ ಮಾಡೋದ್ರಿಂದ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈಗ ಏನ್ ಮಾಡೋಣ, ಕೊನೆಯ ಲೆಕ್ಕ 10ನೇ ಲೆಕ್ಕವನ್ನ ಈಗ ನೋಡೋಣ. 10ನೇ ಲೆಕ್ಕ ನೋಡೋಣ. 10ನೇ ವಿಧದ ಲೆಕ್ಕ ನೋಡೋಣ. ಇದು ಕೊನೆಯ ಲೆಕ್ಕ ಆಗಿದೆ. ಈ ಒಂದು 10 ರೀತಿಯ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ವಯಸ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀವು ಸುಲಭವಾಗಿ ಬಿಡಿಸಿ ಅಂಕವನ್ನ ಪಡೆದುಕೊಳ್ತೀರಿ. ಈಗ 10ನೇ ಲೆಕ್ಕ ನೋಡೋಣ. 10 ವರ್ಷಗಳ ಹಿಂದೆ ಎನ ವಯಸ್ಸು ಬಿನ ವಯಸ್ಸಿನ ಅರ್ಧದಷ್ಟಿತ್ತು. ಅವರ ಈಗಿನ ವಯಸ್ಸುಗಳ ಅನುಪಾತ 3:4 ಆದರೆ ಅವರ ಈಗಿನ ವಯಸ್ಸುಗಳ ಮೊತ್ತವೇನು ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ. ಏನು, 10 ವರ್ಷಗಳ ಹಿಂದೆ ಎನ ವಯಸ್ಸು ಬಿನ ವಯಸ್ಸಿನ ಅರ್ಧದಷ್ಟಿತ್ತು. ಎನ ವಯಸ್ಸಿನ ಇರುತ್ತೆ, ಬಿನ ವಯಸ್ಸಿನ ಅರ್ಧದಷ್ಟು ಇರುತ್ತೆ. ಅಂದ್ರೆ ಬಿ ಏನಾಗಿರ್ಬೇಕು, ಡಬಲ್ ಇರಬೇಕು ಏಕ್ಕಿಂತ. ಹಾಗಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎನ ವಯಸ್ಸು ಬಿನ ವಯಸ್ಸಿನ ಅರ್ಧದಷ್ಟು ಅಂದ್ರೆ ಬಿ ದೊಡ್ಡದಿರ್ಬೇಕು, ಎ ಚಿಕ್ಕದಿರ್ಬೇಕು. ಬಿನ ಅರ್ಧ ಎ ಇರಬೇಕು. ಅಂದ್ರೆ ಏನಾಗಿರುತ್ತೆ, ಎನ ಡಬಲ್ ಬಿ ಇರುತ್ತೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಇಲ್ಲಿ 1:2 ಆಗ್ತಾ ಇದೆ. ಅವರ ಈಗಿನ ವಯಸ್ಸು ಎಷ್ಟಿದೆ, 3:4 ಇದೆ.
10 ವರ್ಷಗಳ ಹಿಂದೆ ಅಂದ್ರೆ ಹಾಗಾಗಿ ಡಿಫರೆನ್ಸ್ ಎಷ್ಟಾಗ್ತದೆ 10 ವರ್ಷ ಆಗ್ತಾ ಇದೆ 10 ಬರ್ಕೊಳ್ತೀರಿ. ಈಗ ಓರೆ ಗುಣಾಕಾರ ಮಾಡೋಣ. 4 1 4 3 6 6ರಲ್ಲಿ 4 ಹೋದ್ರೆ 2 ಭಾಗ ಬಂತು. ವಯಸ್ಸು ನೋಡೋದಾದ್ರೆ 3 10 30 4 10 40 40ರಲ್ಲಿ 30ನ್ನ ಕಳೆದ್ರೆ 10 ವರ್ಷ ಬರ್ತಾ ಇದೆ. 10 ವರ್ಷ ಬಂತು ಅಂದ್ರೆ 2 ಭಾಗಕ್ಕೆ 10 ವರ್ಷ ಬಂತು. 2 ಭಾಗಕ್ಕೆ 10 ವರ್ಷ ಆಯ್ತು ಅಂದ್ರೆ 1 ಭಾಗಕ್ಕೆ ಎಷ್ಟಾಗ್ತಾ ಇದೆ? ಬಹಳ ಸುಲಭ. 10 ಭಾಗಲೇ 2 ಮಾಡ್ತೀರಿ 5 ವರ್ಷ ಬರ್ತಾ ಇದೆ. ಎಷ್ಟು ಬಂತು? 5 ವರ್ಷ. ಅಂದ್ರೆ 10 ವರ್ಷಗಳ ಹಿಂದೆ ಏನಾಗ್ತಿದೆ? 1:2 1 ಭಾಗಕ್ಕೆ 5 ವರ್ಷ ಅಂದ್ರೆ ಅವಾಗ ಎಷ್ಟಿರುತ್ತೆ? 10 ವರ್ಷದಿಂದ ಎ ನ ವಯಸ್ಸು 5 ಆಗ್ತಾ ಇದೆ, ಬಿ ನ ವಯಸ್ಸು 5, 2 10 ಅಂದ್ರೆ 10 ವರ್ಷ ಇರ್ತಾ ಇದೆ. ಇದು 10 ವರ್ಷದ ಹಿಂದೆ ಆಯ್ತು. 10 ವರ್ಷದ ಹಿಂದೆ ಎಷ್ಟಿತ್ತು ಅಂದ್ರೆ ಈಗ ಎಷ್ಟಿರ್ತಾನೆ? ಬಹಳ ಸುಲಭ. 5ಕ್ಕೆ 10 ಸೇರಿಸ್ತೀವಿ 15 ವರ್ಷ, 10ಕ್ಕೆ 10 ಸೇರಿಸ್ತೀವಿ 20 ವರ್ಷ. ಅಂದ್ರೆ 15:20 ಬಂತು. ಅಂದ್ರೆ ಇವನ ವಯಸ್ಸು 15 ಇದೆ, ಇವನ ವಯಸ್ಸು 20 ಇದೆ. ಇಲ್ಲಿ ಏನ್ ಕೇಳಿದ್ರೆ ಮೊತ್ತ ಕೇಳಿದ್ರೆ, ಮೊತ್ತ ಅಂದ್ರೆ ಕೂಡಿಸ್ಬಿಟ್ರೆ ಆಯ್ತು. 15 + 30 15 + 20 35 ವರ್ಷ. ಅಂದ್ರೆ ಅವರ ಈಗಿನ ವಯಸ್ಸುಗಳ ಮೊತ್ತ 35 ವರ್ಷ. ಸ್ನೇಹಿತರೆ, ಇಲ್ಲಿವರೆಗೆ ನಾನು ಒಟ್ಟು 10 ವಿಧದ ಲೆಕ್ಕಗಳನ್ನ ಹೇಳಿಕೊಟ್ಟಿದ್ದೀನಿ. ಈ ಒಂದು ಮೆಥಡ್ ಬಹಳ ಸುಲಭವಾಗಿರುವಂತಹ ಮೆಥಡ್, ನಿಮಗೆ ಯಾವುದೇ ಒಂದು ಪುಸ್ತಕದಲ್ಲಿ ದೊರೀತಾ ಇಲ್ಲ. ಹಾಗಾಗಿ ಈ ಒಂದು ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.